ಎಲ್ಲರಿಗೂ ನಮಸ್ಕಾರ. ಟಿ2 ಲೈವ್ ಚಾನಲ್ಗೆ ಆತ್ಮೀಯವಾದ ಸ್ವಾಗತ. ಸ್ನೇಹಿತರೆ, ಈ ವಿಡಿಯೋನ ಕೊನೆ ತನಕ ನೋಡಿ, ಹಾಗೆ ಹೊಸ ವಿಡಿಯೋದ ಅಪ್ಡೇಟ್ಗಾಗಿ ನನ್ನ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ನನಗೆ ಸಪೋರ್ಟ್ ಮಾಡಿ. ಸ್ನೇಹಿತರೆ, ಕನ್ನಡ ಕಿರುತೆರೆ ಧಾರಾವಾಹಿಗಳ ನಡುವೆ ತೀವ್ರ ಪೈಪೋಟಿ ಏರ್ಪಟ್ಟಿದೆ. ಟಿಆರ್ಪಿಯಲ್ಲಿಯೂ ಸಾಕಷ್ಟು ಬದಲಾವಣೆಗಳಾಗುತ್ತಿವೆ, ಏರಿಳಿತ ಕಂಡುಬರುತ್ತಿದೆ. ಹಾಗಾದರೆ ಈ ವಾರದ ಟಿಆರ್ಪಿಯಲ್ಲಿ ಟಾಪ್ 10 ಸ್ಥಾನ ಪಡೆದ ಸೀರಿಯಲ್ಗಳ ಮಾಹಿತಿ ಇಲ್ಲಿದೆ ನೋಡಿ. ಕನ್ನಡ ಕಿರುತೆರೆಯಲ್ಲಿ ಒಂದಾದರ ಮೇಲೊಂದು ಹೊಸ ಧಾರಾವಾಹಿಗಳ ಆಗಮನವಾಗುತ್ತಿದೆ. ಹೀಗಿರುವಾಗ ಹಳೆ ಧಾರಾವಾಹಿಗಳ ನಡುವೆ ಹೊಸ ಮುಖಗಳು ಕೊಂಚ ಮಂಕಾಗಿವೆ. ಇತ್ತೀಚೆಗೆ ಬಂದ ಬ್ರಹ್ಮಗಂಟು ಧಾರಾವಾಹಿ ಇನ್ನೂ ಟಾಪ್ 10ರ ಪ್ರವೇಶ ಪಡೆದಿಲ್ಲ. ಆದರೆ 2.5 ವರ್ಷದ ಹಿಂದಿನ ಹಳೆ ಸೀರಿಯಲ್ ಮೊದಲ ಸ್ಥಾನದಲ್ಲಿಯೇ ಮುಂದುವರಿದಿದೆ. ಇದೆಲ್ಲದರ ಜೊತೆಗೆ ಈ ವಾರದ ಧಾರಾವಾಹಿಗಳ ಟಿಆರ್ಪಿ ಲೆಕ್ಕಾಚಾರ ಏನಾಗಿದೆ ಎಂಬುದನ್ನ ನೋಡೋಣ ಬನ್ನಿ. ಜಿ ಕನ್ನಡದಲ್ಲಿ ಪ್ರಸಾರವಾಗುತ್ತಿರುವ ಪುಟ್ಟಕ್ಕನ ಮಕ್ಕಳು ಧಾರಾವಾಹಿ ಯಾರೇ ಬರಲಿ ಯಾರೇ ಬಿಡಲಿ ನಾನೇ ಮೊದಲು ಅನ್ನೋ ಲೆಕ್ಕದಲ್ಲಿ ಮುಂದೆ ಮುಂದೆ ಸಾಗುತ್ತಿದೆ. ಅದರಂತೆ ಈ ವಾರವೂ ಈ ಸೀರಿಯಲ್ ಮೊದಲ ಸ್ಥಾನದಲ್ಲಿಯೇ ಇದೆ. ಪುಟ್ಟಕ್ಕನ ಮಕ್ಕಳು ಧಾರಾವಾಹಿ ಈ ವಾರ 8.1 ಟಿಆರ್ಪಿ ರೇಟಿಂಗ್ ಪಡೆದುಕೊಂಡಿದೆ. ಇನ್ನು ಜಿ ಕನ್ನಡದ ಮತ್ತೊಂದು ಸೀರಿಯಲ್ ಲಕ್ಷ್ಮೀ ನಿವಾಸ ಆರಂಭದಿಂದಲೂ ಮೊದಲ ಸ್ಥಾನಕ್ಕೆ ಪೈಪೋಟಿ ನೀಡುತ್ತಲೇ ಬಂದಿದೆ. ಕೆಲವು ಸಲ ಪುಟ್ಟಕ್ಕನಿಗೆ ಟಕ್ಕರ್ ಕೊಟ್ಟಿದ್ದೂ ಉಂಟು. ಇದೀಗ ಇದೇ ಸೀರಿಯಲ್ ಈ ವಾರ ಪುಟ್ಟಕ್ಕನಿಗಿಂತ ತುಂಬಾ ಇಳಿಕೆ ಕಂಡಿದೆ. 7.4 ಟಿಆರ್ಪಿ ಪಡೆಯುವ ಮೂಲಕ 2ನೇ ಸ್ಥಾನದಲ್ಲಿದೆ. ಇನ್ನು ಇತ್ತೀಚೆಗಷ್ಟೇ ಶುರುವಾದ ಶ್ರಾವಣಿ ಸುಬ್ರಹ್ಮಣ್ಯ ಧಾರಾವಾಹಿ ಜಿ ಕನ್ನಡ ವಾಹಿನಿಯಲ್ಲಿ ಪ್ರಸಾರವಾಗುತ್ತಿದೆ. ಈ ಧಾರಾವಾಹಿಯು ನೋಡುಗರ ಗಮನ ಸೆಳೆಯುತ್ತಿದೆ. ಮುಖ್ಯ ಭೂಮಿಕೆಯಲ್ಲಿ ಹೊಸ ಕಲಾವಿದರಿರುವ ಈ ಧಾರಾವಾಹಿಗೆ ವೀಕ್ಷಕರು ಫಿದಾ ಆಗಿದ್ದಾರೆ. ಅದರಂತೆ ಈ ಸೀರಿಯಲ್ ಈ ವಾರ 7.1 ರೇಟಿಂಗ್ ಪಡೆಯುವ ಮೂಲಕ 3ನೇ ಸ್ಥಾನದಲ್ಲಿದೆ. ಇನ್ನು ಸೀತಾರಾಮ ಧಾರಾವಾಹಿಯೂ ಸಹ ಆರಂಭದ ದಿನಗಳಲ್ಲಿ ಟಾಪ್ 2ನೇ ಸ್ಥಾನಕ್ಕೆ ಲಗ್ಗೆ ಇಟ್ಟಿತ್ತು. ಇನ್ನೇನು ಮೊದಲ ಸ್ಥಾನ ಅಲಂಕರಿಸಲಿದೆ ಎನ್ನುತ್ತಿದ್ದಂತೆ ಕುಸಿತದ ಹಾದಿ ಹಿಡಿಯಿತು. ಇತ್ತೀಚಿನ ದಿನಗಳಲ್ಲಿ ಟಾಪ್ 5ರಲ್ಲಿ ಕೊನೆಯಲ್ಲಿಯೇ ಹೆಚ್ಚು ಕಾಣುತ್ತಿದೆ ಈ ಸೀರಿಯಲ್. ಅದರಂತೆ ಈ ವಾರ 6.5 ರೇಟಿಂಗ್ ಪಡೆಯುವ ಮೂಲಕ 4ನೇ ಸ್ಥಾನದಲ್ಲಿದೆ. ಇನ್ನು ಕಲರ್ಸ್ ಕನ್ನಡ ವಾಹಿನಿಯ ಟಾಪ್ ಸೀರಿಯಲ್ ರಾಮಾಚಾರಿ ಈ ಸಲ ಒಟ್ಟಾರೆ ಕನ್ನಡ ಕಿರುತೆರೆಯ ಸೀರಿಯಲ್ಗಳ ಟಿಆರ್ಪಿ ಲೆಕ್ಕಾಚಾರದಲ್ಲಿ ಟಾಪ್ 5ರಲ್ಲಿ ಸ್ಥಾನ ಪಡೆದಿದೆ. ರಾಮಾಚಾರಿ ಧಾರಾವಾಹಿ 6.1 ಟಿಆರ್ಪಿ ಪಡೆದು 5ನೇ ಪ್ಲೇಸ್ನಲ್ಲಿದೆ. ಹಾಗೆ ಕಲರ್ಸ್ ಕನ್ನಡದ ಇನ್ನೊಂದು ಸೀರಿಯಲ್ ಲಕ್ಷ್ಮೀ ಬಾರಮ್ಮ ಸಹ ನೋಡುಗರನ್ನು ಆಕರ್ಷಿಸುತ್ತಿದೆ. ಅದರಂತೆ ಟಿಆರ್ಪಿಯಲ್ಲಿಯೂ ಕಲರ್ಸ್ ಕನ್ನಡದ 2ನೇ ಟಾಪ್ ಸೀರಿಯಲ್ ಎನಿಸಿಕೊಂಡಿದೆ. ಅಂದಹಾಗೆ ಈ ಸೀರಿಯಲ್ ಈ ವಾರ 5.8 ಟಿಆರ್ಪಿ ಪಡೆಯುವ ಮೂಲಕ 6ನೇ ಸ್ಥಾನದಲ್ಲಿದೆ. ಹಾಗೆ ಜಿ ಕನ್ನಡದ ಅಮೃತಧಾರೆ ಸೀರಿಯಲ್ ಈ ಮೊದಲು ಟಾಪ್ 5ರಲ್ಲಿ ಸ್ಥಾನ ಖಚಿತಪಡಿಸಿಕೊಂಡಿತ್ತು. ಆದರೆ ಇತ್ತೀಚಿನ ಕೆಲ ವಾರಗಳಿಂದ ಟಾಪ್ 5ರಲ್ಲಿಯೂ ಕಾಣಿಸುತ್ತಿಲ್ಲ. ಧಾರಾವಾಹಿಯಲ್ಲಿನ ಟ್ವಿಸ್ಟ್ ಟರ್ನ್ಗಳು ರೋಚಕ ಎನಿಸಿದರೂ ನೋಡುಗರು ಮಾತ್ರ ಇಳಿಕೆಯಾಗುತ್ತಿದ್ದಾರೆ. ಅಂದಹಾಗೆ ಈ ಧಾರಾವಾಹಿ ಈ ವಾರ 5.4 ಟಿಆರ್ಪಿ ಪಡೆದು 7ನೇ ಸ್ಥಾನದಲ್ಲಿದೆ. ಅದೇ ರೀತಿ ಕಲರ್ಸ್ ಕನ್ನಡದ ಇನ್ನೊಂದು ಪ್ರಮುಖ ಸೀರಿಯಲ್ ಎಂದರೆ ಅದು ಭಾಗ್ಯಲಕ್ಷ್ಮಿ. ದಂಪತಿಯ ಕಿತ್ತಾಟದ ಜೊತೆಗೆ ಗಂಡನ ಅಹಂ ಇಳಿಸುವ ಈ ಸೀರಿಯಲ್ಗೂ ಅಪಾರ ವೀಕ್ಷಕ ಅಭಿಮಾನಿಗಳಿದ್ದಾರೆ. ಈ ಸೀರಿಯಲ್ ಈ ವಾರ 5.3 ರೇಟಿಂಗ್ ಪಡೆದು 8ನೇ ಸ್ಥಾನದಲ್ಲಿದೆ. ಇನ್ನು ಕಲರ್ಸ್ ಕನ್ನಡದಲ್ಲಿ ಇತ್ತೀಚೆಗೆ ಶುರುವಾಗಿರುವ ಬಿಗ್ ಬಾಸ್ ಖ್ಯಾತಿಯ ದಿವ್ಯಾ ಉರುಡುಗ ಮುಖ್ಯ ಭೂಮಿಕೆಯಲ್ಲಿರುವ ನಿನಗಾಗಿ ಧಾರಾವಾಹಿ ಟಾಪ್ 10ರಲ್ಲಿ ಸ್ಥಾನ ಪಡೆದಿದೆ. ಈ ವಾರ ಈ ಸೀರಿಯಲ್ 5.2 ರೇಟಿಂಗ್ ಪಡೆಯುವ ಮೂಲಕ 9ನೇ ಸ್ಥಾನದಲ್ಲಿದೆ. ಹಾಗೆ ಕಲರ್ಸ್ ಕನ್ನಡದ ಮತ್ತೊಂದು ಧಾರಾವಾಹಿ ಕರಿಮಣಿ ಈ ವಾರ ಟಾಪ್ 10ರಲ್ಲಿದೆ. ಈ ಸೀರಿಯಲ್ 5.0 ಟಿಆರ್ಪಿ ಪಡೆಯುವ ಮೂಲಕ 10ನೇ ಸ್ಥಾನದಲ್ಲಿದೆ. ಇವಿಷ್ಟು ಈ ವಾರ ಟಿಆರ್ಪಿಯಲ್ಲಿ ಟಾಪ್ 10 ಸ್ಥಾನವನ್ನು ಪಡೆದಿರುವ ಧಾರಾವಾಹಿಗಳು. ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಇನ್ನೊಂದು ಹೊಸ ವಿಚಾರದೊಂದಿಗೆ ಮತ್ತೆ ಸಿಗುತ್ತೇನೆ. ಎಲ್ಲರಿಗೂ ಧನ್ಯವಾದಗಳು.